ಇನ್ನು ಜೈಲಲ್ಲಿರುವಂತಹ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಈಗ ಎಲ್ಲರ ಕಣ್ಣನ್ನ ಕೆಂಪಗಾಗಿಸಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಈಗ ಅನೇಕ ಪ್ರಶ್ನೆಗಳನ್ನ ಸಾರ್ವಜನಿಕರು ಎತ್ತಿದ್ದಾರೆ ದೊಡ್ಡವರಿಗೆ ಸಂಬಂಧಪಟ್ಟಂತೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಬೇರೆ ಜೈಲಿಗೆ ದರ್ಶನ್ ಶಿಫ್ಟ್ ಯಾವಾಗ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿಎಂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಎಂ ಆದೇಶ ಪಾಲನೆ ಯಾವಾಗ ಆಗುತ್ತೆ, ಜೈಲಧಿಕಾರಿಗಳು ಯಾವಾಗ ಕ್ರಮ ಕೈಗೊಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಈಗಾಗಲೇ 9 ಅಧಿಕಾರಿಗಳ ತಲೆದಂಡ ಆಗಿದೆ. ರಾಜಾತಿಥ್ಯ ವಿವಾದ ತಣ್ಣಗೆ ಮಾಡೋದಕ್ಕೆ ಮಾತ್ರವೋ ಅಥವಾ ನಿಜವಾಗ್ಲೂ ಜೈಲಿನ ವಾತಾವರಣಕ್ಕೆ ಸಿದ್ದು ಸರ್ಕಾರ ಕಠಿಣ ರೂಲ್ಸ್ ತರುತ್ತಾ ಅನ್ನುವಂತಹದ್ದು ಸದ್ಯದ ಪ್ರಶ್ನೆ. ಈಗಾಗಲೇ ಅನೇಕ ಬಾರಿ ಇಂತಹ ಘಟನೆಗಳು ಆದಾಗ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಸರ್ಕಾರ ಹೇಳ್ತಾ ಇತ್ತು. ಈಗಲೂ ಕೇವಲ ಕಠಿಣ ಕ್ರಮದ ಮಾತೋ ಅಥವಾ ನಿಜವಾಗಿಯೂ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿ ಉಳಿದಿದೆ. ಪರ ಏನೂ ಇಲ್ಲ, ವಿರೋಧನೂ ಇಲ್ಲ. ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಇನ್ನು ಯಾರು ಸೀನಿಯರ್ ಆಫೀಸರ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ. ಕೆಳಗಿನವ್ರನ್ನ ಮಾತ್ರ ಕೆಲವರನ್ನ ಸಸ್ಪೆಂಡ್ ಮಾಡಿದ್ದೀರಿ, ಹಿರಿಯ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ ಶೇಷಮೂರ್ತಿ ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಇವರು ಹಿರಿಯ ಅಧಿಕಾರಿಗಳು ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ನಮೂದಿಸಿದ್ದಾರೆ, ಅದನ್ನ ವೈಲೇಷನ್ ಮಾಡಿದ್ದಾರೆ. ಅದಕ್ಕಾಗಿ 3 FIR ಗಳನ್ನ ರಿಜಿಸ್ಟರ್ ಮಾಡಿದ್ದೇವೆ. ಮುಂದಿನ ತನಿಖೆಯನ್ನ ಮಾಡ್ತೇವೆ. ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕೆಳಗಿನವ್ರನ್ನ ಕೈದಿ ಸ್ಥಳಾಂತರಕ್ಕೆ ಇರುವಂತಹ ರೂಲ್ಸ್ ಏನು? ಹಾಗಾದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನೋಡೋದಾದ್ರೆ, ದರ್ಶನ್ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಕೋರ್ಟ್ ಗಮನಕ್ಕೆ ಮೊದಲು ತರಬೇಕಾಗತ್ತೆ. ಯಾಕಂದ್ರೆ JC-ನಲ್ಲಿ ಇರೋದ್ರಿಂದ, ನ್ಯಾಯಾಂಗ ಬಂಧನದಲ್ಲಿರೋದ್ರಿಂದ ಇವರು ಈ ಜೈಲಿನಲ್ಲಿ ಇರೋದಕ್ಕೆ ಯೋಗ್ಯರಲ್ಲ, ಇನ್ನೊಂದು ಜೈಲಿಗೆ ಯಾಕೆ ಹೋಗಬೇಕು ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ಗಳನ್ನು ಕೋರ್ಟ್ ಮಾಡಬೇಕಾಗತ್ತೆ. ಬೇರೆ ಜೈಲಿಗೆ ಸ್ಥಳಾಂತರ ಯಾಕೆ ಅಂತ ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕಾಗತ್ತೆ. ಹಾಗೂ ಯಾವ ಜೈಲು ಸೂಕ್ತ ಅನ್ನೋದನ್ನ ಕೂಡ ಅಲ್ಲಿ ನಮೂದಿಸಬೇಕಾಗತ್ತೆ. ಸೊ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಬೇರೆ ಜೈಲಿಗೆ ನಂತರ ಸ್ಥಳಾಂತರವನ್ನು ಮಾಡಬೇಕಾಗುತ್ತೆ. ಜೈಲಾಧಿಕಾರಿಗಳು ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನಿಸ್ತಾರೆ. ಅಂದ್ರೆ ರಾಜ್ಯ ಬಂದಿಖಾನೆ ಇಲಾಖೆ ಇದೆಯಲ್ಲ, ಸೊ ಅವರು ಡಿಸೈಡ್ ಮಾಡ್ತಾರೆ ಯಾವ ಜೈಲಿಗೆ ಈ ಆರೋಪಿಯನ್ನ ಕಳಿಸ್ಬೇಕು, ಅಲ್ಲಿ ಭದ್ರತೆ ಹೇಗೆ ಕೊಡಬೇಕು, ಅಲ್ಲಿ ಯಾಕೆ ಕಳಿಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ.